ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ಇವಾಗಂತೂ ಹಲಸಿನಕಾಯಿ ಸೀಸನ್. ತುಂಬಾ ಹಲಸಿನಕಾಯಿ ಇತ್ತು ಮನೆಯಲ್ಲಿ. ಹಾಗಾಗಿ ನಾವಿವತ್ತು ಹಲಸಿನಕಾಯಿ ಚಿಪ್ಸನ್ನು ಮಾಡ್ತಾಯಿದ್ದೀವಿ. ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಚಿಪ್ಸ್ ಮಾಡೋಕ್ಕಿಂತ ಮೊದಲು ಹಲಸಿನಕಾಯಿಯನ್ನು ಹೇಗೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ಕಟ್ ಮಾಡೋದು ಅಂತ ಹೇಳಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾವಾಗಲೂ ಅಷ್ಟೇ ಹಲಸಿನಕಾಯಿಯನ್ನು ಕಟ್ ಮಾಡಲಿಕ್ಕೆ ಬಳಸುವಂತಹ ಕತ್ತಿ ಆಗಲಿ ಅಥವಾ ಚಾಕುಗಾಗಲಿ ಪೂರ್ತಿಯಾಗಿ ಕೊಬ್ಬರಿ ಎಣ್ಣೆಯನ್ನು ಹೀಗೆ ಹಚ್ಕೊಳ್ಬೇಕು. ಹೀಗೆ ಕೊಬ್ಬರಿ ಎಣ್ಣೆಯನ್ನು ಕತ್ತಿಗೆ ಹಚ್ಕೊಳ್ಳೋದ್ರಿಂದ ಹಲಸಿನಕಾಯಿಯನ್ನು ಕಟ್ ಮಾಡಿದ ತಕ್ಷಣ ಅದರೊಳಗಡೆ ಸೊನೆ ಇರುತ್ತೆ, ಅದಷ್ಟೊಂದು ನಮ್ಮ ಕೈಗಾಗಲಿ ಅಥವಾ ಕತ್ತಿಗಾಗಲಿ ಜಾಸ್ತಿ ತಾಗಲ್ಲ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಬೇಕು. ಹಾಗೆ ಕೈಗಳಿಗೂ ಸಹಿತ ಕೊಬ್ಬರಿ ಎಣ್ಣೆಯನ್ನು ಪೂರ್ತಿಯಾಗಿ ಹಚ್ಕೊಳ್ಬೇಕು. ಹಲಸಿನಕಾಯಿಯ ಚಿಪ್ಸ್ ಮಾಡಲಿಕ್ಕೆ ಚೆನ್ನಾಗಿ ಕಾಯಾಗಿರುವಂತಹ ಹಲಸಿನಕಾಯಿ ಎಣ್ಣೆ ತಗೊಳ್ಬೇಕು. ಸ್ವಲ್ಪ ಹಣ್ಣಾದರೂ ಕೂಡ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸಣ್ಣದಾದ ಹಲಸಿನಕಾಯಿ ಆದರೆ ಸ್ವಲ್ಪ ಬೇಗನೆ ಮತ್ತು ಸುಲಭವಾಗಿ ನಾವು ಹಲಸಿನಕಾಯಿಯನ್ನು ಕಟ್ ಮಾಡ್ಕೊಳ್ಬೋದು. ಬಟ್ ಇದು ಸ್ವಲ್ಪ ದೊಡ್ಡದಾದ ಹಲಸಿನಕಾಯಿ ಆಗಿತ್ತು, ಹಾಗಾಗಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಇವಾಗ ಹಲಸಿನಕಾಯನ್ನು 2 ಭಾಗ ಮಾಡಾಗಿದೆ. ಇದರ ಮಧ್ಯದಲ್ಲಿ ಸೊನೆ ಬಂದಿರುತ್ತೆ. ಇದನ್ನ ಇವಾಗ ಕಾಯಿ ಸಿಪ್ಪೆಯಿಂದ ಅಂದರೆ ತೆಂಗಿನಕಾಯಿ ಸಿಪ್ಪೆಯಿಂದ ನಾವು ಇದನ್ನು ನೀಟಾಗಿ ತೆಕ್ಕೊಳ್ಬೇಕು. ಇಲ್ಲಾಂತಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಪೂರ್ತಿಯಾಗಿ ತೆಂಗಿನಕಾಯಿ ಸಿಪ್ಪೆಯನ್ನು ಉಪಯೋಗಿಸಿ ತೆಗಿಬೇಕು. ಹಲಸಿನಕಾಯಿ ಚಿಪ್ಸ್ ಮಾಡೋದಂತೂ ಸುಲಭನೇ, ಆದರೆ ಅದಕ್ಕಿಂತ ಮೊದಲು ಹಲಸಿನಕಾಯಿಯನ್ನು ಕಟ್ ಮಾಡಿ ಅದನ್ನು ಸಪ್ರೇಟಾಗಿ ಮಾಡಿ ಅದರೊಳಗಡೆ ಇರುವ ಸೊಳೆಯನ್ನೆಲ್ಲ ಸಪ್ರೇಟಾಗಿ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದೆಲ್ಲ ಕೆಲಸಕ್ಕೂ. ನೋಡಿ, ಹೀಗೆ ಹಲಸಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೊಳೆ ಎಲ್ಲ ತೆಗಿಲಿಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಹೀಗೆ ಹಲಸಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡ ನಂತರ ಅದರ ಮೇಲ್ಗಡೆ ಇರುವಂತಹ ಗುಂಜನ್ನೆಲ್ಲ ತೆಗಿಬೇಕು. ನಂತರ ಹಲಸಿನಕಾಯಿ ಮಧ್ಯದಲ್ಲಿರುವಂತಹ ಸೋಳೆಯನ್ನು ನಿಧಾನವಾಗಿ ಒಂದೊಂದೇ ಆಗಿ ಬಿಡಿಸ್ಕೊಳ್ಬೇಕು. ಸೋಳೆಯನ್ನು ತೆಗೆದುಕೊಂಡ ನಂತರ ಅದರೊಳಗಡೆ ಬೀಜ ಎಲ್ಲ ಇರುತ್ತೆ, ಅದನ್ನು ಸಪ್ರೇಟಾಗಿ ಬೀಜ ಬೇರೆ ಮತ್ತು ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಸೋಳೆ ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಹಲಸಿನಕಾಯಿಯನ್ನೆಲ್ಲ ಕಟ್ ಮಾಡಿ ಅದರೊಳಗಡೆ ಇರುವಂತಹ ಸೋಳೆಯನ್ನು ತೆಗೆದು ಬೀಜ ಬೇರೆ ಮತ್ತು ಸಪ್ರೇಟಾಗಿ ಸೋಳೆ ಬೇರೆ ಮಾಡಿ ತೆಗೆದಿಟ್ಕೊಂಡಾಗಿದೆ. ನಂತರ ತುರಿಯೋ ಮಣೆಯ ಸಹಾಯದಿಂದ ಹೀಗೆ ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಳ್ಳುವಾಗ ತುಂಬ ತಿಕ್ಕಾಗೂ ಹಾಗೆ ತುಂಬ ದಪ್ಪವಾಗೂ ಕಟ್ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಅಂತೂ ಇಂತೂ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರೊಳಗಡೆ ಇರುವಂತಹ ಸೋಳೆಯನ್ನೆಲ್ಲ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಯೊಳಗಡೆ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ನಾನು ಅರಿಶಿನ ಮತ್ತು ಉಪ್ಪಿನ ನೀರನ್ನ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಮತ್ತು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಚಿಪ್ಸು ಸ್ವಲ್ಪ ಖಾರ ಬೇಕು ಅಂತಂದರೆ ನೀವು ಈ ಹಂತದಲ್ಲಿ ಖಾರ ಪೌಡ್ರನ್ನ ಸೇರಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ಖಾರ ಉಪಯೋಗಿಸಲ್ಲ, ಹಾಗಾಗಿ ನಾನಿಲ್ಲಿ ಖಾರ ಪೌಡ್ರನ್ನ ಸೇರಿಸ್ಕೊಂಡಿಲ್ಲ. ನೀವು ಬೇಕು ಅಂತಂದರೆ ಖಾರ ಪೌಡ್ರನ್ನ ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಈ ಕಡೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನಕಾಯಿ ಸ್ಲೈಸನ್ನು ನಿಧಾನವಾಗಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಚಿಪ್ಸ್ ಮಾಡಲಿಕ್ಕೆ ಆದಷ್ಟು ಅಗಲವಾಗಿರುವಂತಹ ಕಡಾಯಿಯನ್ನು ತಗೊಳ್ಳಿ. ಯಾಕಂತ ಅಂದರೆ ನಾವು ಒಂದೇ ಸಲಕ್ಕೆ ಸ್ವಲ್ಪ ಜಾಸ್ತಿ ಹಲಸಿನಕಾಯಿಯನ್ನು ಸೇರಿಸ್ಕೊಳ್ಬೋದು. ಹಾಗೆ ಎಣ್ಣೆಯಲ್ಲಿ ಹಲಸಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಅಗಲವಾದ ಪಾತ್ರೆ ಆದರೆ ಚೆನ್ನಾಗಿರುತ್ತೆ. ಹಲಸಿನಕಾಯಿ ಚಿಪ್ಸನ್ನು ಫ್ರೈ ಮಾಡ್ಕೊಳ್ಳುವಾಗ ನಾವು ಗ್ಯಾಸ್ ಒಲೆ ಯೂಸ್ ಮಾಡೋದಕ್ಕಿಂತ ಕಟ್ಟಿಗೆ ಒಲೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂತಂದರೆ ಚಿಪ್ಸನ್ನು ಫ್ರೈ ಮಾಡ್ಕೊಳ್ಳುವಾಗ ಸುಮಾರು 20ರಿಂದ 25 ನಿಮಿಷ ತಗೊಳ್ಳುತ್ತೆ. ಹಾಗಾಗಿ ಕಟ್ಟಿಗೆ ಒಲೆ ಆದರೆ ಸ್ವಲ್ಪ ಬೇಗನೆ ಮಾಡ್ಕೊಳ್ಬೋದು. ಹಾಗೆ ಇವಾಗಂತೂ ಗ್ಯಾಸ್ ಸ್ವಲ್ಪ ಶಾರ್ಟೇಜ್ ಇದೆ. ಈ ಸಮಯದಲ್ಲಿ ನಾವು ಕಟ್ಟಿಗೆ ಒಲೆಯನ್ನೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಲಸಿನಕಾಯಿಯನ್ನು ಎಣ್ಣೆಗೆ ಸೇರಿಸ್ಕೊಂಡ ನಂತರ ಸುಮಾರು 1 ನಿಮಿಷ ಆದಮೇಲೆ ಇವಾಗ ಇದಕ್ಕೆ ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಅರಿಶಿನ ಪೌಡರ್ ಮತ್ತು ಉಪ್ಪಿನ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಿಲ್ಲಿ ಇವಾಗಲೇ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಚಿಪ್ಸನ್ನು ಫ್ರೈ ಮಾಡ್ಕೊಂಡ ನಂತರ ಸಹಿತ ಉಪ್ಪು, ಅರಿಶಿನ ಮತ್ತು ಖಾರ ಪೌಡ್ರನ್ನು ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಸುಮಾರು ಒಂದು 20ರಿಂದ 25 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದೇ ಸಲಕ್ಕೆ ಜಾಸ್ತಿ ಬೆಂಕಿನ ಮಾಡ್ಕೊಳ್ಬಾರ್ದು, ಯಾಕಂತಂದರೆ ಒಂದೇ ಸಲಕ್ಕೆ ಬೇಗನೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಇದು ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ನೋಡಿ ಇವಾಗ ಸುಮಾರು 20 ನಿಮಿಷ ಆದಮೇಲೆ ಚಿಪ್ಸು ಹೀಗೆ ಮೇಲ್ಗಡೆಯಿಂದ ಆ ಕಡೆ ಈ ಕಡೆ ಫ್ರೈ ಮಾಡಿದವಾಗ ಸೌಂಡ್ ಬರುತ್ತೆ. ಆ ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಚಿಪ್ಸ್ ಬೆಂದಿದೆಯೋ ಇಲ್ಲ ಅಂತ ಹೇಳಿ. ನೋಡಿ ಇವಾಗ ಇದು ಪೂರ್ತಿಯಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಎಣ್ಣೆಯಿಂದ ಹೊರ ತೆಗಿತಾ ಇದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಚ್ ಚಿಪ್ಸನ್ನು ಸಹಿತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅರಿಶಿನ ಮತ್ತು ಉಪ್ಪಿನ ನೀರನ್ನು ಸಹಿತ ಸೇರಿಸ್ಕೊಳ್ಬೇಕು. ನೋಡಿದ್ರಲ್ವಾ ಮನೆಯಲ್ಲಿಯೇ ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ. ಹಲಸಿನಕಾಯಿ ಚಿಪ್ಸಿಗೆ ಮಾರ್ಕೆಟಲ್ಲಿ ಸುಮಾರು 450ರಿಂದ 500 ರೂಪಾಯಿ ಇದೆ ಪರ್ ಕೆಜಿಗೆ. ಮಾರ್ಕೆಟಿಂದ ಅಷ್ಟೊಂದು ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ಮನೆಯಲ್ಲಿಯೇ ಹೀಗೆ ಸುಲಭವಾಗಿ ನಾವು ಹಲಸಿನಕಾಯಿ ಚಿಪ್ಸನ್ನು ಮಾಡ್ಕೊಳ್ಬೋದು. ಹಾಗೆ ಇದನ್ನು ಚೆನ್ನಾಗಿರುವಂತಹ ಒಂದು ಗ್ಲಾಸ್ ಕಂಟೈನರ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಇಟ್ಟು ನಾವು ಇದನ್ನು ತಿನ್ಬೋದು. ನೋಡಿದ್ರಲ್ವಾ ಮನೆಯಲ್ಲಿಯೇ ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕ್ಕಿಂಗ್. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.